Hi everyone. Today I am going to inform you about latest information of KCET 2024. As per latest information, KEA has announced the last date to apply the or submit the option entry. Here, according to information, the tomorrow, the 4th August 11:59 p.m. onwards, there is no portal for entering the options for your respective colleges and courses. Okay, so to avoid last minute rush to those still who have not enrolled or obtained the colleges, they should enter today only, because tomorrow is the last date. After that they will announce the mock seat allotment. Okay, ಪ್ರಿಯ ವಿದ್ಯಾರ್ಥಿಗಳೇ, ಆಪ್ಷನ್ ಎಂಟ್ರಿ ಪೋರ್ಟಲ್ ನಾಳೆ ಆಗಸ್ಟ್ 4 11:59ಕ್ಕೆ ಕೊನೆಗೊಳ್ಳುತ್ತದೆ. ಸೊ ಹಾಗಾಗಿ ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಕೂಡಲೇ ತಮ್ಮ ಆದ್ಯತಾನುಸಾರ ಕಾಲೇಜುಗಳನ್ನು ಎಂಟ್ರಿ ಮಾಡಬೇಕು ಹಾಗೂ ಕೋರ್ಸ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ 4ನೇ ತಾರೀಕು ನಂತರ 5ನೇ ತಾರೀಕು ನೀವು ಎಂಟ್ರಿ ಮಾಡಲಿಕ್ಕೆ ಹೋದರೆ ನಿಮಗೆ ಅದು ಪೋರ್ಟಲ್ ಓಪನ್ ಆಗೋದಿಲ್ಲ. ಸೊ ಆದ ಕಾರಣ ಯಾರು ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಪಶುವೈದ್ಯಕೀಯ ಹಾಗೂ ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳ ಫಾರ್ಮಾ ಡಿ, BSc ಇತ್ಯಾದಿ ಕೋರ್ಸ್ಗಳಿಗೆ ಆಪ್ಷನ್ಗಳನ್ನು ದಾಖಲಿಸಲು ಇವತ್ತೇ ಕೋರಲಾಗಿದೆ. ಓಕೆ, ನೆಕ್ಸ್ಟ್, ನಿಗದಿಪಡಿಸಿದ ಕೊನೆಯ ದಿನಾಂಕ ಮತ್ತು ಸಮಯದಂದು ಸರ್ವರ್ನಲ್ಲಿ ದಾಖಲಿಸಿರುವ ಇಚ್ಛೆಗಳು ಮಾತ್ರ ಕನ್ಸಿಡರ್ ಆಗ್ತವೆ. ಅದಾದಮೇಲೆ ಕನ್ಸಿಡರ್ ಆಗೋಂಗಿಲ್ಲ, ಪೋರ್ಟಲ್ ಕೂಡ ಓಪನ್ ಆಗೋದಿಲ್ಲ. ಸೊ ಇನ್ನೂ ಕೂಡ ಯಾರು ಅಪ್ಲೈ ಮಾಡಿಲ್ಲ, ಆಪ್ಷನ್ ಎಂಟ್ರಿ ಅಪ್ಲೈ ಮಾಡಿರಿ. ಸೊ ಅಪ್ಲೈ ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕು, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು. ನಂತರ ಮಾರನೇ ದಿನ ಅಂದರೆ ಆದಷ್ಟು ಬೇಗ KEAದವರು ನಿಮ್ಗೆ ಏನು ಮಾಡ್ತಾರೆ, ಅಣಕು ಸೀಟ್ ಹಂಚಿಕೆ ಮಾಕ್ ಲಿಸ್ಟನ್ನು ಡಿಸ್ಪ್ಲೇ ಮಾಡ್ತಾರೆ. ಅದ್ರ ಬಗ್ಗೆ ಯಾವ ರೀತಿ ಮಾಡ್ತಾರೆ ಅಂತ ಅದು ಕೂಡ ಅವರು ಮುಂದಿನ ದಿನಗಳಲ್ಲಿ ತಮಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಓಕೆ, ಧನ್ಯವಾದಗಳು.